ಇವತ್ತು ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಈಗ ಜಸ್ಟ್ ಆಫೀಸಿಂದ ಬರೋದನ್ನು ಬಂದ ಟಿಫಿನ್ ಬಾಕ್ಸ್ ಅದನ್ನು ನಮ್ಗೆ ಯಾಕೆ ಚುನ್ಮುರಿ ಬಡಂಗೆ ತಿನ್ಬೇಕಂತ ಭಾಳ ಅನ್ಸೈತಿ. ಸೊ ಹಾಗಾಗಿ ಚುನ್ಮುರಿ ಬಡಂಗೆ ಮಾಡೋದು ಬರ್ರಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ಕಾಕು ಮಾಡ್ತಾರೆ ಹಂಗೆ ಚುನ್ಮುರಿ ಬಡಂಗೆ ಇವ್ರಿಗೆ ಭಾಳ ಇಷ್ಟ ಆಗ್ತೈತಿ. ಬಟ್ ನನಗೆ ಹಾಕಿ ಬರೋಂಗಿಲ್ಲ. ಬಟ್ ಟ್ರೈ ಮಾಡೋದು ಅಂತ ಇವತ್ತು ಸರಿ. ನಮ್ಮ ಮನೆಯೊಳಗೂ ಚುನ್ಮುರಿ ತಂದಿಟ್ಟ ಸ್ವಲ್ಪ ದಿನ ಆಗಿತ್ತು. ಹಾಗಾಗಿ ಅವು ಸ್ವಲ್ಪ ಮೆತ್ತಗೆ ಅನ್ಸಕತ್ತಂತಲೇ ಬಿಸಿ ಮಾಡ್ಕೊಂಡು ಅದಾದಮೇಲೆ ನಾನು ಇವಾಗ ಇಲ್ಲಿ ಬಡಂಗೆ ಮಸಾಲ ತಯಾರು ಮಾಡ್ಕೊತೀನಿ. ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರದ ಪುಡಿ. ನಿಮ್ಮ ಕಡೆ ಚಾರ್ಮಿನಾರ್ ಖಾರ ಇದ್ದರೆ ಅದೊಂದು ಸ್ವಲ್ಪ ಹಾಕ್ರಿ, ಅದರಿಂದ ಕಲರ್ ಚಂದ ಬರ್ತೈತಿ. ಇದ್ರೊಳಗೆ ನಾನಿವಾಗ ಜೀರಿಗೆ, ಆಮೇಲೆ ಅರಿಶಿನ ಹಿಟ್ಟು ಮತ್ತು ಗರಂ ಮಸಾಲ ಹಾಕೊಂಡು ಮತ್ತು ಮೇನ್ ಇಂಗ್ರೀಡಿಯೆಂಟ್ ಪುಟಾಣಿ ಬೇಳೆ ಹಾಕೊಡ್ರಿ. ಇದರಿಂದ ಮಸಾಲದ ಕೋಟಿಂಗ್ ಇರ್ತದೆ, ಅದು ಎಲ್ಲ ಕಡೆಯೂ ಚುನ್ಮುರಿಗೆ ಹತ್ತೈತಿ ಮತ್ತು ಮಸ್ತ್ ಟೇಸ್ಟ್ ಬರ್ತದೆ. ಇದನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಅದಾದಮೇಲೆ ಒಂದು ಕಡೆ ಒಳಗೆ 7 ರಿಂದ 8 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋದು. ಅದು ಬಿಸಿ ಆದಮೇಲೆ ಅದ್ರೊಳಗೆ ಶೇಂಗಾಕಾಳು ಹಾಕಿರಿ. ನಮ್ಮ ಮನೆಯೊಳಗೆ ಪ್ರತಿಯೊಂದು ಚುನ್ಮುರಿ ತುತ್ತಿಗೆ ತಿನ್ನುವಾಗ ಕಾಳು ಬರಬೇಕು, ಹಾಗಾಗಿ ಸ್ವಲ್ಪ ನಾವು ಕಾಳು ಜಾಸ್ತಿ ಯೂಸ್ ಮಾಡ್ತೇವೆ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಡ್ರಿ. ಅದಾದಮೇಲೆ ಅದೇ ಎಣ್ಣೆಯೊಳಗೆ ಕರಿಬೇವು ಹಾಕೋದು. ಕರಿಬೇವು ಚಂದ ಹಂಗೆ ಫ್ರೈ ಆಗೋತನ ಅದನ್ನ ಫ್ರೈ ಮಾಡ್ಕೋದು. ಅದಾದಮೇಲೆ ಇದನ್ನು ಕೂಡ ಚುನ್ಮುರಿ ಒಳಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದೇ ಎಣ್ಣೆಯೊಳಗೆ ಸಾಸಿವೆ, ಜೀರಿಗೆ, ನಿಮಗೆ ಬೇಕಾದರೆ ಸ್ವಲ್ಪ ಎಳ್ಳು ಹಾಕೊಡ್ರಿ. ಮತ್ತು ಅವೆಲ್ಲನೂ ಚಟಪಟ ಆಗೋದಾಗ ಚಂದಂಗೆ ಫ್ರೈ ಮಾಡ್ಕೊಡ್ರಿ. ಅದರೊಳಗೆ ಬೆಳ್ಳುಳ್ಳಿ ಹಾಕೊಡ್ರಿ. ಸೊ ಬೆಳ್ಳುಳ್ಳಿ ಎಷ್ಟು ಹಾಕ್ತಾರೆ ಅಷ್ಟು ಮಸ್ತ್ ಫ್ಲೇವರ್ ಬರ್ತೈತಿ ಚುನ್ಮುರಿ ಚೂಡಾಕ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ. ಅದರೊಳಗೆ ನಾವಿವಾಗ ಗ್ಯಾಸ್ ಆಫ್ ಮಾಡಿ ನಾವು ಮಾಡಿಟ್ಕೊಂಡ ಮಸಾಲ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೋದ. ಇದು ಬಿಸಿ ಇದ್ದಾಗನೇ ಮಸಾಲ ನಾವು ಇವಾಗ ಇದನ್ನ ಚುನ್ಮುರಿ ಒಳಗೆ ಹಾಕಿ ಚೆಂದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಂತ. ಮತ್ತು ಇಲ್ಲಿ ನೀವು ಚುನ್ಮುರಿ ಒಳಗೆ ಮಿಕ್ಸ್ ಮಾಡುವಾಗ ಕೈಯಿಂದ ಮಾಡಿರಿ, ಅದರಿಂದ ಎಲ್ಲ ಕಡೆಯೂ ಕೋಟಿಂಗ್ ಚೆಂದಂಗೆ ಮಸಾಲ ಹತ್ತೈತಿ. ಸೊ ನೋಡ್ಬೋದು ಇಲ್ಲಿ ಎಷ್ಟು ಮಸ್ತಾಗಿ ನಮ್ಮ ಬಡಂಗ್ ರೆಡಿ ಆಗಿದ್ದವು. ಅದು ಮನೆಯೊಳಗೆ ಮಾಡಿದ ಮಸಾಲದಿಂದ ಒಂದ್ಸಲ ನೀವು ಪಕ್ಕ ಎಲ್ಲರೂ ಟ್ರೈ ಮಾಡಿರಿ, ಮಸ್ತ್ ಆಗ್ತಾವೆ, ಅಲ್ಟಿಮೇಟ್ ಆಗೈತಿ ಟೇಸ್ಟ್ ಅಂತೂ. ಸೊ ಇದ್ರ ಜೊತೆ ನಾನು ಇಲ್ಲಿ ಸೈಡ್ ಬೈ ಸೈಡ್ ಚಹಾ ಮಾಡ್ಕೊತೀವಿ, ಗೌತಿ ಚಹಾ ಅದ. ನಮ್ಮ ಕಾಕು ಗೌತಿ ತಪ್ಪಲ ಒಣಗಿಸ್ಕೊಟ್ಟಿದ್ದ ನಂಗೆ. ಬಟ್ ಇದನ್ನೆಲ್ಲ ಚಹಾ ಜೊತೆ ಈ ಚುನ್ಮುರಿ ಎಲ್ಲ ತಿನ್ನೋದ್ರಿಂದ ಅಸಿಡಿಟಿ ಆಗ್ತಾರಂತ ಹೇಳ್ತಾರೆ. ಬಟ್ ನನಗೆ ಅದು ಅಸಿಡಿಟಿ ಜಾಸ್ತಿ ತ್ರಾಸಿದ್ರೆ ಕೂಡ ನಾನು ಇದನ್ನು ಕುಡಿತೀನಿ. ಸೊ ಇದನ್ನ ಅವಾಯ್ಡ್ ಮಾಡಬೇಕು. ಮಸ್ತ್ ಸಿಗೋ ನೆಕ್ಸ್ಟ್ ವಿಡಿಯೋಗೆ ಬಾಯ್.